HGA ಅಕಾಡೆಮಿಗೆ ನಿಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ. ಎಲ್ಲ ಸ್ಪರ್ಧಾರ್ಥಿಗಳಿಗೂ ನಮಸ್ಕಾರ. ಬನ್ನಿ, ಇವತ್ತಿನ ಪ್ರಚಲಿತ ವಿದ್ಯಮಾನಗಳ ವಿಶ್ಲೇಷಣೆಯನ್ನ ಒಂದು ಹೊಸ ಹುರುಪಿನೊಂದಿಗೆ ಶುರು ಮಾಡೋಣ. ಈ ಮಾತು ಎಷ್ಟು ಚೆನ್ನಾಗಿದೆ ಅಲ್ವಾ? ನೆನ್ಪಿಡಿ, ನಿಮ್ಮ ಗುರಿ ದೊಡ್ಡದಿದ್ದಾಗ ನಿಮ್ಮ ಪ್ರಯತ್ನ ಅದಕ್ಕಿಂತ ಡಬಲ್ ಇರ್ಬೇಕು. ಕಷ್ಟಪಟ್ಟು ಓದ್ರೆ ಅದೃಷ್ಟ ಕೂಡ ನಿಮ್ಮ ಪರವಾಗಿ ನಿಲ್ಲುತ್ತೆ. ಸರಿ, ಈ ಅದ್ಭುತವಾದ ಮಾತಿನೊಂದಿಗೆ ಇವತ್ತಿನ ನಮ್ಮ ಚರ್ಚೆಯನ್ನ ಶುರು ಮಾಡೋಣ. ಇವತ್ತಿನ ದಿನಾಂಕ ಏಪ್ರಿಲ್ 22, 2026. ಈ ದಿನಕ್ಕೊಂದು ಬಹಳ ದೊಡ್ಡ ವಿಶೇಷತೆ ಇದೆ. ಏನದು? ಹೌದು, ಇಡೀ ಜಗತ್ತು ಇವತ್ತು ವಿಶ್ವ ಭೂಮಿ ದಿನವನ್ನ ಆಚರಿಸ್ತಿದೆ. ನಮ್ಮೆಲ್ಲರಿಗೂ ನಮ್ಮ ಪರಿಸರವನ್ನ ಕಾಪಾಡುವ ಜವಾಬ್ದಾರಿಯನ್ನ ನೆನ್ಪು ಮಾಡಿಕೊಡೋ ದಿನ ಇದು. ನೋಡಿ, ನಿಮಗಾಗಿ ಗುಣಮಟ್ಟದ ವಿಶ್ಲೇಷಣೆಯನ್ನ ತರಲು ನಾವು ತುಂಬಾ ಪ್ರಯತ್ನ ಪಡ್ತಿದ್ದೇವೆ. ನಮ್ಮ ಈ ಪ್ರಯತ್ನಕ್ಕೆ ನಿಮ್ಮ ಬೆಂಬಲ ಅತಿ ಅವಶ್ಯಕ. ದಯವಿಟ್ಟು ನಮ್ಮ ವಿಡಿಯೋಗಳನ್ನ ಲೈಕ್ ಮಾಡಿ ಮತ್ತು ಮರೆಯದೆ HGA ಅಕಾಡೆಮಿ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ. ಹಾಗೆ ಪಕ್ಕದಲ್ಲಿರೋ ಬೆಲ್ಲೈಕಾನ್ ಒತ್ತಿದ್ರೆ ನಾವು ವಿಡಿಯೋ ಹಾಕಿದ ತಕ್ಷಣ ನಿಮ್ಗೆ ನೋಟಿಫಿಕೇಶನ್ ಬರುತ್ತೆ. ಸರಿ, ಹಾಗಾದ್ರೆ ಇವತ್ತು ನಾವು ಏನೆಲ್ಲ ಕಲಿಯೋಣ ಅಂತ ನೋಡೋಣ. ವಿಷಯಗಳನ್ನ ಸುಲಭವಾಗಿ ಅರ್ಥ ಮಾಡ್ಕೊಳ್ಳೋಕೆ ನಾವು ಇವತ್ತಿನ ಚರ್ಚೆಯನ್ನ 4 ಪ್ರಮುಖ ಭಾಗಗಳಾಗಿ ವಿಂಗಡಿಸಿದ್ದೇವೆ: ಪರಿಸರ, ವಿಜ್ಞಾನ, ಆರ್ಥಿಕತೆ ಮತ್ತು ಕೊನೆಯದಾಗಿ ಆಡಳಿತ ಹಾಗೂ ಇತಿಹಾಸ. ಮೊದಲನೇದಾಗಿ, ಇವತ್ತಿನ ವಿಶೇಷ ದಿನಕ್ಕೆ ತಕ್ಕ ಹಾಗೆ ಪರಿಸರ ಮತ್ತು ಸುಸ್ಥಿರತೆ ಬಗ್ಗೆ ಮಾತಾಡೋಣ. ಪರೀಕ್ಷೆ ದೃಷ್ಟಿಯಿಂದ ಇದು ಯಾವಾಗ್ಲೂ ಒಂದು ಹಾಟ್ ಟಾಪಿಕ್ ಆಗಿರತ್ತೆ. ಪ್ರತಿ ವರ್ಷ ಏಪ್ರಿಲ್ 22ರಂದು ನಾವು ವಿಶ್ವ ಭೂಮಿ ದಿನವನ್ನ ಆಚರಿಸ್ತೀವಿ ಅಲ್ವಾ? ಇದರ ಮುಖ್ಯ ಉದ್ದೇಶ ಪರಿಸರ ಸಂರಕ್ಷಣೆ ಬಗ್ಗೆ ಅರಿವು ಮೂಡಿಸೋದು. 2026ನೇ ವರ್ಷದ ಧ್ಯೇಯವಾಕ್ಯ ನಮ್ಮ ಶಕ್ತಿ ನಮ್ಮ ಗ್ರಹ ಅಂತ. ಇದರ ಅರ್ಥ ಏನು? ಸಿಂಪಲ್ ಆಗಿ ಹೇಳೋದಾದ್ರೆ, ಕಲ್ಲಿದ್ದಲು, ಪೆಟ್ರೋಲ್ನಂತಹ ಇಂಧನಗಳನ್ನ ಬಿಟ್ಟು ಸೋಲಾರ್ ಎನರ್ಜಿ, ವಿಂಡ್ ಎನರ್ಜಿ ಅಂದ್ರೆ ಹಸಿರು ಇಂಧನಗಳ ಕಡೆ ಹೋಗೋಕೆ ಜನರ ಶಕ್ತಿಯನ್ನ ಒಗ್ಗೂಡಿಸೋದು. ಸರಿ, ಈಗಷ್ಟೇ ನಾವು ಮಾತಾಡ್ದ್ವಿ ಅಲ್ವಾ? ಅದ್ರ ಮೇಲೇನೆ ಒಂದು ಪ್ರಶ್ನೆ ನೋಡಿ. ಪರೀಕ್ಷೆಯಲ್ಲಿ ಹೀಗೆ ನೇರವಾದ ಪ್ರಶ್ನೆಗಳು ಬರ್ತವೆ. ಸರಿಯಾದ ಉತ್ತರ ಯಾವುದು ಅಂತ ಗೆಸ್ ಮಾಡೋಕೆ ಟ್ರೈ ಮಾಡಿ. ಸರಿಯಾದ ಉತ್ತರ ನಮ್ಮ ಶಕ್ತಿ ನಮ್ಮ ಗ್ರಹ. ನೋಡಿ, ಕ್ಲೈಮೇಟ್ ಚೇಂಜ್ ತಡೆಯೋಕೆ ಸರ್ಕಾರಗಳು ಮಾತ್ರ ಅಲ್ಲ, ನಿಮ್ಮ ಹಾಗೆ ಪ್ರತಿಯೊಬ್ಬರ ಪಾತ್ರನೂ ತುಂಬಾನೇ ಮುಖ್ಯ ಅಂತ ಈ ಥೀಮ್ ಹೇಳುತ್ತೆ. ಪರಿಸರ ಸ್ನೇಹಿ ಇಂಧನ ಅಂದಾಗ ನಮಗೀಗ ನೆನ್ಪಾಗೋದು ಗ್ರೀನ್ ಹೈಡ್ರೋಜನ್. ಭಾರತ ಸರ್ಕಾರ ಇದರ ಬಗ್ಗೆ ಒಂದು ದೊಡ್ಡ ಮಿಷನ್ ಹಾಕೊಂಡಿದೆ. ಗುರಿ ಏನು ಅಂದ್ರೆ 2030ರಷ್ಟೊತ್ತಿಗೆ ವರ್ಷಕ್ಕೆ ಕನಿಷ್ಠ 5 ಮಿಲಿಯನ್ ಮೆಟ್ರಿಕ್ ಟನ್ ಗ್ರೀನ್ ಹೈಡ್ರೋಜನ್ ಉತ್ಪಾದಿಸೋದು. ಆ ರಾಷ್ಟ್ರೀಯ ಗುರಿಯನ್ನ ನಮ್ಮ ಕರ್ನಾಟಕದಲ್ಲಿ ಹೇಗೆ ಸಾಧಿಸ್ತಿದೀವಿ ಅನ್ನೋದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಅಂದ್ರೆ ವಿಜಯನಗರ ಜಿಲ್ಲೆಯ ತೋರಣಗಲ್ಲು. ಅಲ್ಲಿ ಭಾರತದ ಮೊದಲ ಗ್ರೀನ್ ಹೈಡ್ರೋಜನ್ ಮೈಕ್ರೋಗ್ರಿಡ್ ಪ್ರಾಜೆಕ್ಟ್ ಶುರುವಾಗಿದೆ. ಇದರ ಮೇಲೆ ನೋಡಿ 2 ರೀತಿ ಪ್ರಶ್ನೆ ಕೇಳಬಹುದು. ಒಂದು ಕರ್ನಾಟಕಕ್ಕೆ ಸಂಬಂಧಪಟ್ಟ ಹಾಗೆ, ಇನ್ನೊಂದು ನ್ಯಾಷನಲ್ ಲೆವೆಲ್ ಟಾರ್ಗೆಟ್ ಬಗ್ಗೆ. KPSC ಗ್ರೂಪ್ ಸಿ ನಂತಹ ಪರೀಕ್ಷೆಗಳಿಗೆ ಈ 2 ಪಾಯಿಂಟ್ಸ್ ತುಂಬಾನೇ ಇಂಪಾರ್ಟೆಂಟ್. ಕರ್ನಾಟಕ ಕೂಡ ಸುಸ್ಥಿರತೆ ವಿಷಯದಲ್ಲಿ ಹಿಂದೆ ಬಿದ್ದಿಲ್ಲ. ಒಂದೊಂದಾಗಿ ನೋಡೋದಾದ್ರೆ, ಮಂಗಳೂರಿನ ನೇತ್ರಾವತಿ ನದಿಯಲ್ಲಿ ಭಾರತದ ಮೊದಲ ಸೋಲಾರ್ ಬೋಟ್ ಶುರುವಾಗಿದೆ. ನಗರಗಳಲ್ಲಿ ತ್ಯಾಜ್ಯ ನಿರ್ವಹಣೆಗೆ ಕೆ-ಶುವರ್ ಅನ್ನೋ ಯೋಜನೆ ಇದೆ. ಹಾಗೆ ನೀರಿನ ಮಿತಬಳಕೆ ಬಗ್ಗೆ ಜಾಗೃತಿ ಮೂಡಿಸೋಕೆ ಪ್ಲಂಬೆಕ್ಸ್ ಇಂಡಿಯಾ ಕಾರ್ಯಕ್ರಮ ಕೂಡ ನಡೆದಿದೆ. ಸರಿ, ಪರಿಸರದ ವಿಷಯ ಮುಗೀತು. ಈಗ ನಮ್ಮ 2ನೇ ವಿಭಾಗಕ್ಕೆ ಹೋಗೋಣ, ಸೈನ್ಸ್ ಅಂಡ್ ಡಿಜಿಟಲ್ ವರ್ಲ್ಡ್. ಇಲ್ಲಿ ತುಂಬಾ ಇಂಟ್ರೆಸ್ಟಿಂಗ್ ಅಪ್ಡೇಟ್ಸ್ ಇವೆ, ಗಮನ ಕೊಟ್ಟು ಕೇಳಿ. ಒಂದ್ ಕಡೆ ಇಸ್ರೋ, ಇನ್ನೊಂದ್ ಕಡೆ RBI. ಎರಡೂ ಕಡೆ ದೊಡ್ಡ ಬೆಳವಣಿಗೆಗಳಾಗಿವೆ. ಮೊದಲನೇದು ಚಂದ್ರಯಾನ 4. ಇದೊಂದು ಜಂಟಿ ಯೋಜನೆ. ನಮ್ಮ ಇಸ್ರೋ ಮತ್ತು ಜಪಾನ್ನ ಸ್ಪೇಸ್ ಏಜೆನ್ಸಿ ಜಾಕ್ಸಾ ಸೇರಿ ಮಾಡ್ತಿರೋದು. ಇದರ ಉದ್ದೇಶ ಚಂದ್ರನ ದಕ್ಷಿಣ ಧ್ರುವದಿಂದ ಸ್ಯಾಂಪಲ್ ಅಂದ್ರೆ ಮಣ್ಣನ್ನ ಭೂಮಿಗೆ ತರೋದು. ಇನ್ನು ಎರಡನೇದು ಇ-ರೂಪಾಯಿ. ಸಿಂಪಲ್ ಆಗಿ ಹೇಳೋದಾದ್ರೆ, ಇಂಟರ್ನೆಟ್ ಇಲ್ದಿದ್ರೂ ಪೇಮೆಂಟ್ ಮಾಡೋಕೆ ಒಂದು ಹೊಸ ಆಫ್ಲೈನ್ ಫೀಚರ್ ತರ್ತಿದ್ದಾರೆ. ಹಳ್ಳಿಗಳಲ್ಲಿ ನೆಟ್ವರ್ಕ್ ಇಲ್ದಿರೋ ಕಡೆ ಇದು ತುಂಬಾನೇ ಉಪಯೋಗಕ್ಕೆ ಬರುತ್ತೆ. ಓಕೆ, ಇದರ ಮೇಲೆ ಪ್ರಶ್ನೆಗಳು ಹೇಗೆ ಬರಬಹುದು ನೋಡಿ. SSC CGLಗೆ ಸೈನ್ಸ್ ಅಂಡ್ ಟೆಕ್ನಾಲಜಿ ಪ್ರಶ್ನೆಗಳು ಮತ್ತು IBPS PO ನಂತಹ ಬ್ಯಾಂಕಿಂಗ್ ಎಕ್ಸಾಮ್ಗಳಿಗೆ ಇ-ರೂಪಾಯಿ ಬಗ್ಗೆ ಕೇಳೋ ಚಾನ್ಸಸ್ ತುಂಬಾ ಇದೆ. ನಾವು ಎಷ್ಟು ಡಿಜಿಟಲ್ ಆಗ್ತಿದೀವೋ ಅಷ್ಟೇ ಸೈಬರ್ ಸೇಫ್ಟಿ ಕೂಡ ಮುಖ್ಯವಾಗುತ್ತೆ. ಅದಕ್ಕೆ ಸರ್ಕಾರ 2 ದೊಡ್ಡ ಸ್ಟೆಪ್ಸ್ ತಗೊಂಡಿದೆ. ಒಂದು, ಪ್ರತಿ ಸರ್ಕಾರಿ ಆಫೀಸ್ನಲ್ಲೂ ಡೇಟಾ ಸೇಫ್ಟಿ ನೋಡ್ಕೊಳ್ಳೋಕೆ ಚೀಫ್ ಇನ್ಫಾರ್ಮೇಷನ್ ಸೆಕ್ಯೂರಿಟಿ ಆಫೀಸರ್ ಅಥವಾ CISO ಅಂತ ಒಬ್ಬ ಅಧಿಕಾರಿಯನ್ನ ನೇಮಕ ಮಾಡೋದು ಕಡ್ಡಾಯ.
ಇನ್ನೊಂದು ನಮ್ಮ ಪರ್ಸನಲ್ ಡೇಟಾವನ್ನ ಯಾರು ಮಿಸ್ಯೂಸ್ ಮಾಡಬಾರ್ದು ಅಂತ ಡಿಜಿಟಲ್ ಪರ್ಸನಲ್ ಡೇಟಾ ಪ್ರೊಟೆಕ್ಷನ್ ಆಕ್ಟ್ 2023 ಅನ್ನೋ ಒಂದು ಹೊಸ ಕಾನೂನನ್ನ ಜಾರಿಗೆ ತಂದಿದ್ದಾರೆ. ಈಗ ನಮ್ಮ ರಾಜ್ಯಕ್ಕೆ ಬರೋದಾದ್ರೆ ಕರ್ನಾಟಕದ ಸೈಬರ್ ಸೆಕ್ಯೂರಿಟಿ ಪಾಲಿಸಿ ಬಗ್ಗೆ ಒಂದು ಪ್ರಶ್ನೆ. ನೋಡಿ, KSP PSI ಪರೀಕ್ಷೆಗೆ ಈ ತರದ ಆಡಳಿತಾತ್ಮಕ ಪ್ರಶ್ನೆಗಳು ತುಂಬಾ ಇಂಪಾರ್ಟೆಂಟು. ಸರಿ, ವಿಜ್ಞಾನದ ನಂತರ ಈಗ ಆರ್ಥಿಕತೆಯ ಕಡೆ ಗಮನ ಹರಿಸೋಣ. ಭಾರತದ ಎಕಾನಮಿ ಹೇಗಿದೆ, ಜಾಗತಿಕ ಮಟ್ಟದಲ್ಲಿ ನಮ್ಮ ಸ್ಥಾನ ಏನು ಅಂತ ನೋಡೋಣ. ಈ ನಂಬರ್ ನೋಡಿ, 6.8%. ಇದು IMF ಅಂದ್ರೆ ಅಂತಾರಾಷ್ಟ್ರೀಯ ಹಣಕಾಸು ನಿಧಿ ಭಾರತದ ಆರ್ಥಿಕ ಬೆಳವಣಿಗೆಗೆ ಕೊಟ್ಟಿರೋ ಹೊಸ ಅಂದಾಜು. ಜಗತ್ತಿನ ದೊಡ್ಡ ದೇಶಗಳ ಆರ್ಥಿಕತೆ ನಿಧಾನ ಆಗ್ತಿದ್ರೂ ಭಾರತ ಅತಿ ವೇಗವಾಗಿ ಬೆಳೆಯುತ್ತೆ ಅಂತ ಇವ್ರು ಹೇಳ್ತಿದ್ದಾರೆ. ಯಾಕೆ? ಕಾರಣ ನಮ್ಮ ದೇಶದೊಳಗಿನ ಬಲವಾದ ಬೇಡಿಕೆ ಮತ್ತು ಸರ್ಕಾರ ಮಾಡ್ತಿರೋ ಮೂಲಸೌಕರ್ಯ ಹೂಡಿಕೆಗಳು. ಈಗ ಇನ್ನೊಂದು ಪ್ರಮುಖ ವರದಿ SIPRE ರಿಪೋರ್ಟ್. ಇದು ಯಾವ ದೇಶ ಮಿಲಿಟರಿಗೆ ಎಷ್ಟು ಖರ್ಚು ಮಾಡುತ್ತೆ ಅಂತ ಹೇಳುತ್ತೆ. ಈ ಟೇಬಲ್ ನೋಡಿ, ಅಮೆರಿಕ, ಚೀನಾ, ರಷ್ಯಾ ನಂತರ 4ನೇ ಸ್ಥಾನದಲ್ಲಿ ಭಾರತ ಇದೆ. ಇದಕ್ಕೆ ಮುಖ್ಯ ಕಾರಣ ನಮ್ಮ ಗಡಿಭದ್ರತೆ ಮತ್ತು ರಕ್ಷಣಾ ಕ್ಷೇತ್ರದಲ್ಲಿ ಆತ್ಮನಿರ್ಭರತೆ ಸಾಧಿಸೋ ಗುರಿ. ಇದರ ಮೇಲೆ 2 ನೇರ ಪ್ರಶ್ನೆಗಳು ಬರಬಹುದು. ಒಂದು ರ್ಯಾಂಕಿಂಗ್ ಬಗ್ಗೆ, ಇನ್ನೊಂದು ಟ್ರೇಡ್ ಬಗ್ಗೆ. ಭಾರತದ ಅತಿದೊಡ್ಡ ರಫ್ತು ಪಾಲುದಾರ ಅಮೆರಿಕ. ಈ 2 ಫ್ಯಾಕ್ಟ್ಸ್ ನೆನಪಿನಲ್ಲಿ ಇಟ್ಕೊಳ್ಳಿ, ಪರೀಕ್ಷೆಗೆ ಬಹಳ ಮುಖ್ಯ. ಓಕೆ, ಈಗ ನಮ್ಮ ಚರ್ಚೆಯ ಕೊನೆಯ ವಿಭಾಗಕ್ಕೆ ಬಂದಿದ್ದೀವಿ. ಇಲ್ಲಿ ನಾವು ಆಡಳಿತ, ನಮ್ಮ ಕರ್ನಾಟಕದ ಶ್ರೀಮಂತ ಇತಿಹಾಸ ಮತ್ತು ಕೆಲವು ಯೋಜನೆಗಳನ್ನ ಒಟ್ಟಿಗೆ ನೋಡೋಣ. ಕರ್ನಾಟಕದ ಇತಿಹಾಸ ಅಂದ್ರೆ ಅದು ರಾಜವಂಶಗಳ ಕಥೆ. ನೋಡಿ, 6ನೇ ಶತಮಾನದಲ್ಲಿ ಬಾದಾಮಿ ರಾಜಧಾನಿಯಾಗಿ ವಾತಾಪಿ ಚಾಲುಕ್ಯರು ಆಳ್ವಿಕೆ ಶುರು ಮಾಡ್ತಾರೆ. ಮುಂದೆ ಸುಮಾರು 8ನೇ ಶತಮಾನದಲ್ಲಿ ರಾಷ್ಟ್ರಕೂಟರು ಬಂದು ಚಾಲುಕ್ಯರನ್ನ ಸೋಲಿಸ್ತಾರೆ. ಈ ಟೈಮ್ಲೈನ್ ನೆನಪಿಟ್ಕೊಂಡ್ರೆ ಮುಂದಿನ ಪ್ರಶ್ನೆಗೆ ಉತ್ತರ ಕೊಡೋದು ತುಂಬಾ ಸುಲಭ. ಈಗ ನೋಡಿ, ಇತಿಹಾಸಕ್ಕೆ ಸಂಬಂಧಪಟ್ಟ ಕರೆಂಟ್ ಅಫೇರ್ಸ್ ಪ್ರಶ್ನೆಗಳು. ಮೊದಲನೆಯದು ಬಾದಾಮಿ ಗುಹೆಗಳು. ಇವು ಚಾಲುಕ್ಯರ ಕಾಲದ ಅದ್ಭುತ ಕೊಡುಗೆ. ಎರಡನೆಯದು ತುಮಕೂರಿನಲ್ಲಿ ಸಿಕ್ಕಿರೋ 1200 ವರ್ಷ ಹಳೆಯ ವೀರಗಲ್ಲುಗಳು ರಾಷ್ಟ್ರಕೂಟರ ಕಾಲಕ್ಕೆ ಸೇರಿವೆ. ಇವೆರಡೂ ವಿಷಯಗಳು ಇತ್ತೀಚೆಗೆ ಸುದ್ದಿಯಲ್ಲಿದ್ದರಿಂದ KEA, FDA ಪರೀಕ್ಷೆಗಳಲ್ಲಿ ಕೇಳೋ ಸಾಧ್ಯತೆ ಹೆಚ್ಚಿದೆ. ಸರಿ, ಇವತ್ತಿನ ನಮ್ಮ ಚರ್ಚೆಯ ಕೊನೆಯಾಗಿ ನಿಮಗೊಂಡು ಚಿಂತನೆಗೆ ಹಚ್ಚುವ ಪ್ರಶ್ನೆ. ನಾವು ಇವತ್ತು ಮಾತಾಡಿದ ಗ್ರೀನ್ ಹೈಡ್ರೋಜನ್, AI ಫೊರೆನ್ಸಿಕ್ಸ್ ಮತ್ತೆ ರೂಪಾಯಿ, ಈ ಮೂರರಲ್ಲಿ ಭಾರತದ ಮುಂದಿನ 10 ವರ್ಷಗಳನ್ನ ಅತಿ ಹೆಚ್ಚು ಬದಲಾಯಿಸೋ ಶಕ್ತಿ ಯಾವುದಕ್ಕೆ ಇದೆ ಅಂತ ನಿಮಗನ್ಸುತ್ತೆ? ನಿಮ್ಮ ಅನಿಸಿಕೆಯನ್ನ ದಯವಿಟ್ಟು ಕಾಮೆಂಟ್ ಮಾಡಿ ತಿಳಿಸಿ. ಮರೆಯದೆ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಅಭ್ಯಾಸಕ್ಕಾಗಿ ನಮ್ಮ ಸ್ಟಡಿ MCQ by HG ಅಕಾಡೆಮಿ ಆಪ್ ಡೌನ್ಲೋಡ್ ಮಾಡ್ಕೊಳ್ಳಿ. ಮುಂದಿನ ವಿಶ್ಲೇಷಣೆಯಲ್ಲಿ ಸಿಗೋಣ. ಎಲ್ಲರಿಗೂ ಧನ್ಯವಾದಗಳು.